ಅದರಲ್ಲಿ ನಾನೇನ್ ಮಾತಿನ ಬರದಲ್ಲಿ ತಪ್ಪೇನ್ ಮಾತಾಡೇ ಇಲ್ಲ, ಕರೆಕ್ಟೇ ಮಾತಾಡಿದೀನಿ. ಯಾಕಂದ್ರೆ TV9 ಅಲ್ಲಿ ಫುಲ್ ಆಗಿ ಹಾಕಿದ್ದಾರೆ. ಅದನ್ನ ಕಟ್ ಮಾಡಿಕೊಂಡು ಸುದೀಪ್ ಅವ್ರಿಗೆ ಹೇಳ್ದಂಗೆ ಅದನ್ನ ತಿರ್ಚಿ ಎಲ್ಲಾ ಕಡೆ ಬೇರೆಯವ್ರು ಹಾಕೊಳ್ತಾ ಇದಾರೆ. ತಲೆ ಮೇಲೆ 2 ಕೊಂಬಿದೆ ಅನ್ನೋದು, ಆಮೇಲೆ ನಂಬರ್ 1 ಅಂತ ಅನ್ನೋದು, ಅದು ಬಂದು ಕಾಮನ್ ಆಗಿ ಸ್ಟಾರ್ಟ್ ಆಗಿದ್ದು. ಯಾವ ತರ ಅಂದ್ರೆ ಆಕ್ಚುಲಿ ನಾವು ಎಲ್ಲಾ ಕಡೆ ಮೊಬೈಲ್ನ ಸ್ಕ್ರೋಲ್ ಮಾಡಿದ್ರೆ ಇವ್ರದೇ ಫೋಟೋ, ಇವ್ರದೇ ವಿಡಿಯೋಗಳು, ಇವ್ರದೇ ಟ್ರೋಲ್ಗಳು, ಪ್ರತಿಯೊಂದು ಇವ್ರದೇ, ಬೇರೆ ಯಾರು ಅಲ್ಲ. ನಮ್ಮ ಕ್ಯಾಡಬಮ್ ಸತೀಶ್ ಅವರು ನಮ್ಮ ಜೊತೆ ಇದ್ದಾರೆ ಸರ್. ಆಕ್ಚುಲಿ ನಿಮ್ಮನ್ನ ಹುಡುಕೋದೇ ತುಂಬಾ ಕಷ್ಟ ಆಯ್ತು ಸರ್. ಇಲ್ಲ ಸರ್, ಫಂಕ್ಷನ್ಸ್ ಅದು ಇದು ಅಂತ ಮೊಬೈಲ್ ಅಂದ್ರೆ ಅಪ್ಸ್ಟ್ಯಾಂಡಿಂಗ್ ಅನ್ಕೊಂಡ್ಬಿಡ್ತಾರ ಅವ್ರ ತರ. ಆಮೇಲೆ ಇಲ್ಲ ಅಪ್ಸ್ಟ್ಯಾಂಡಿಂಗ್ ಅಂತಲ್ಲ, ಮೊಬೈಲ್ ಅಲ್ಲಿ ಸಿಗ್ತೀರಾ, ಬಟ್ ಡೈರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಅದೇ ಸ್ವಲ್ಪ ಬಿಸಿ ಸರ್, ಕಂಟಿನ್ಯೂಸ್ ಬಿಸಿ, ನಿದ್ದೆನೇ ಇಲ್ಲ ನೋಡಿ. ವಾಯ್ಸೇ ಆಗ್ಲೇ ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ. ದಿನ ಇಂಟರ್ವ್ಯೂ ಕೊಟ್ಟು ಅದಕ್ಕೆ ಒಂದ್ 3 ಜನಕ್ಕೆ ಒಂದೊಂದು ದಿವಸಕ್ಕೆ ಫಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ. ಓಕೆ ಸರ್, ಆಕ್ಚುಲಿ ಬಿಗ್ ಬಾಸ್ ಎಲ್ಲ ಮುಗಿದ್ಮೇಲೆ ಹೇಗಿದ್ದೇವೆ ನಿಮ್ಮ ಶೆಡ್ಯೂಲ್? ಸರ್ ನೋಡ್ತಾನೆ ಇದ್ದೀರಾ ಸರ್, ಕಂಟಿನ್ಯೂಸ್ ಫಂಕ್ಷನ್ಸ್ ತುಂಬಾ ಕರೀತಾ ಇದ್ದಾರೆ. ಮೊದಲೆಲ್ಲ ವಾರಕ್ಕೆ 2-3 ಆ ಥರ ಕರೆಯೋರು, ಈಗ ದಿನಕ್ಕೆ 2-3 ಕರೀತಾ ಇದ್ದಾರೆ. ತುಂಬಾ ಜಾಸ್ತಿನೇ ಆಗೋಗಿದೆ. ಓಕೆ ಸರ್, ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ, ಯಾಕೆಂದ್ರೆ ನಿಮ್ಮ ವಿಷಯ ಆಲ್ರೆಡಿ ಎಲ್ಲ ಕಡೆ ಓಡಾಡ್ತಾ ಇದೆ. ಕಿಚ್ಚ ಸುದೀಪ್ ಅವ್ರ ಜೊತೆ ನೀವು ಸ್ಕ್ರೀನ್ ಹಂಚ್ಕೊಂಡಿದ್ರಿ, ಮೀನ್ಸ್ ಬಿಗ್ ಬಾಸ್ ಅಲ್ಲಿ. ಅದಾದ್ಮೇಲೆ ಒಂದು ಸಾಂಗ್ ಏನಪ್ಪ ಇದು ಮಾಡ್ತೀರಾ, ಅವ್ರದೇ ಸಾಂಗ್ ಯೂಸ್ ಮಾಡ್ಕೊಂಡು ಒಂದು ವಿಡಿಯೋನ ರಿಲೀಸ್ ಮಾಡ್ತೀರಾ. ಅದಾದ್ಮೇಲೆ ಒಂದಿಷ್ಟು ವಾದ ವಿವಾದಗಳು ಬರ್ತವೆ. ಅದೆಲ್ಲ ಆದ್ಮೇಲೆ ಈಗ ಸದ್ಯದಲ್ಲೇ ಟ್ರೆಂಡಿಂಗ್ ಅಲ್ಲಿರುವಂಥದ್ದು ಸುದೀಪ್ ಅವ್ರನ್ನ ಏನೋ ಒಂದು, ಅಂದ್ರೆ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಅಥವಾ ಅವ್ರಿಗಿಂತ ನಂಬರ್ 1 ಅಂತ ಬರುತ್ತೆ ಅವ್ರ ಹೆಸರು, ಈ ರೀತಿ ಏನೋ ಒಂದು ಮಾತಿನ ಇದರಲ್ಲಿ ಹೇಳಿದ್ರಿ. ಅದು ಬೇರೆ ರೀತಿ ಟ್ರೋಲ್ ಆಗ್ತಾ ಇದೆ. ಅಂದ್ರೆ ಅವ್ರೇನಂತ ಸಾಧನೆ ಮಾಡಿದರೆ, ನಂದು ಇಂಡಿಯಾದಲ್ಲೇ ಹೆಸರು ಬರುತ್ತೆ ಈ ನಾಯಿ ವಿಷಯದಲ್ಲಿ, ಅಂದ್ರೆ ಮೀನ್ಸ್ ನಂಬರ್ 1 ಬ್ರೀಡಿಂಗ್ ಮಾಡೋದ್ರಲ್ಲಿ ಅನ್ನೋದು ವಿಚಾರದಲ್ಲಿ. ಈ ವಿಚಾರ ಏನು ಸರ್, ಆಕ್ಚುಲಿ ಎಲ್ಲಿ ಸೃಷ್ಟಿಯಾಗಿ ಯಾವ ತರ? ಇಲ್ಲ, ಇದು ಸೃಷ್ಟಿ ಅಲ್ಲ, ಇದು ಕರೆಕ್ಟಾಗಿ ಕ್ಲಾರಿಟಿ ಕೊಡ್ತೀನಿ. TV9 ಲೇಡಿ ಬಂದು ಅದು ಕಬ್ಬನ್ ಪಾರ್ಕ್ ಅಲ್ಲೇ ಬಂದು ಇಂಟರ್ವ್ಯೂ ಮಾಡಿರೋದು. ಅದರಲ್ಲಿ ನಾನೇನ್ ಮಾತಿನ ಬರದಲ್ಲಿ ತಪ್ಪೇನ್ ಮಾತಾಡೇ ಇಲ್ಲ, ಕರೆಕ್ಟೇ ಮಾತಾಡಿದೀನಿ. ಯಾಕಂದ್ರೆ TV9 ಅಲ್ಲಿ ಫುಲ್ ಆಗಿ ಹಾಕಿದ್ದಾರೆ. ಅದನ್ನ ಕಟ್ ಮಾಡಿಕೊಂಡು ಸುದೀಪ್ ಅವ್ರಿಗೆ ಹೇಳ್ದಂಗೆ ಅದನ್ನ ತಿರ್ಚಿ ಎಲ್ಲಾ ಕಡೆ ಬೇರೆಯವ್ರು ಹಾಕೊಳ್ತಾ ಇದಾರೆ. ತಲೆ ಮೇಲೆ 2 ಕೊಂಬಿದೆ ಅನ್ನೋದು, ಆಮೇಲೆ ನಂಬರ್ 1 ಅಂತ ಅನ್ನೋದು, ಅದು ಬಂದು ಕಾಮನ್ ಆಗಿ ಸ್ಟಾರ್ಟ್ ಆಗಿದ್ದು. ಯಾವ ತರ ಅಂದ್ರೆ ಈಗ ಆಕ್ಟರ್ ನಟ ಅಂತ ಬಂತು. ಇದು ನಟರು ಅಂದ್ರೆ ದೇವ್ರ ತರ ಲೇಡಿ ಮಾತಾಡಿದ್ರು. ಆದ್ರೆ ಸುದೀಪ್ ಅವ್ರಿಗೆ ಹೇಳಲಿಲ್ಲ ಅವರು. ಸುದೀಪ್ ಅವರು ನಟರು, ಆಮೇಲೆ ನಟರು ದೇವ್ರ ತರ ಮಾತಾಡಿದ್ರು. ನಾನು ಅದಕ್ಕೆ ನಟರಿಗೇನು ತಲೆ ಮೇಲೆ 2 ಕೊಂಬಿರುತ್ತಾ ಅಂತ ಹೇಳಿರೋದು. ಅದು TV9 ಅಲ್ಲಿ ನೀವು ಫುಲ್ ಆಗಿ ನೋಡಿ, ಅವರು ಕರೆಕ್ಟಾಗಿ ಏನು ಕಟ್ ಮಾಡದೆ, ಏನು ತಿರುಚದೆ ಕರೆಕ್ಟಾಗಿ ಹಾಕಿದ್ದಾರೆ. ಅದು ರಿಯಲ್. ನಾನು ನಟರಿಗೇನು ತಲೆ ಮೇಲೆ ಕೊಂಬಿರುತ್ತಾ, ನಾವು ಸೆಲೆಬ್ರಿಟಿಗಳೇ. ಈಗ ಗೂಗಲ್ ಅಲ್ಲಿ ನಂದು ವರ್ಲ್ಡ್ಗೆ ನಂಬರ್ 1 ಅಂತ ಹಾಕಿದ್ರೆ ಬರುತ್ತೆ. ಯಾಕಂದ್ರೆ ಗೂಗಲ್ ಬಂದು ಯಾರು ನಂಬರ್ 1 ಇರ್ತಾರೆ, ಯಾರು ವರ್ಲ್ಡ್ಗೆ ಫೇಮಸ್ ಇರ್ತಾರೆ, ಅವ್ರನ್ನ ಮಾತ್ರ ತೋರಿಸೋದು. ಆ ತರ ಕಾರಣದಿಂದ ಈಗ ಒಬ್ಬೊಬ್ರು ಒಂದೊಂದು ಫೀಲ್ಡ್ ಅಲ್ಲಿ ಅವ್ರ ಲಿಮಿಟ್ ಇರುತ್ತೆ. ಇವಾಗ ಇಲ್ಲಿ ಕನ್ನಡದವರು ಕರ್ನಾಟಕಕ್ಕೆ ಮಾತ್ರ ಫೇಮಸ್ ಇರ್ತಾರೆ, ತೆಲುಗುವರು ತೆಲುಗುಗೆ ಇರ್ತಾರೆ, ಹಿಂದಿಯವ್ರು ಹಿಂದಿಗೆ ಇರ್ತಾರೆ. ಆ ತರ ಒಬ್ಬೊಬ್ರದ್ದು ಒಂದೊಂದು ಸ್ಟೆಪ್ ವೈಸ್ ಇರುತ್ತೆ. ಆ ತರ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಂಬರ್ 1 ಅಂತ ಹಾಕಿದ್ರೆ ವರ್ಲ್ಡ್ಗೆ ಅವ್ರದ್ದು ಬರುತ್ತಾ ಅಂತ ಕ್ವಶನ್ ಕೇಳಿದೆ. ಆಯ್ತಾ, ಅದು ಬಂದು ಇಲ್ಲ ಕರ್ನಾಟಕಕ್ಕೆ ಬರುತ್ತೆ ಅಂತ ಅವರೇ ಆನ್ಸರ್ ಮಾಡಿದ್ರು. ಮೇಡಮ್ ನಂದು ವರ್ಲ್ಡ್ಗೆ ಬರುತ್ತೆ ಅಂದ್ರೆ ಇದು ದೊಡ್ಡದಾ ಅದು ದೊಡ್ಡದಾ ಅಂತ ಕೇಳಿದೆ. ಅಂದ್ರೆ ಇಲ್ಲಿ ಕರ್ನಾಟಕಕ್ಕೆ ನಂಬರ್ 1 ಅಂತ ಬರೋದು ದೊಡ್ಡದಾ, ಇಂಟರ್ನ್ಯಾಷನಲ್ಗೆ ನಂಬರ್ 1 ಅಂತ ಬರೋದು ದೊಡ್ಡದಾ ಅಂತ ಕೇಳಿದೆ. ಅದಕ್ಕೂ ಅವ್ರು ಏನು ರಿಪ್ಲೈ ಮಾಡ್ಲಿಲ್ಲ, ಸುಮ್ಮನಾದ್ರು. ಅದು ಬಿಟ್ಟು ನಟರಿಗೆ ಮಾತ್ರ, ನಟರು ಅಂದ್ರೆ ದೇವ್ರ ತರ ಆ ಲೇಡಿ ಟ್ರೀಟ್ ಮಾಡಿದ್ರು. ನಟರು ಅಂದ್ರೆ ದೇವರು, ಹಂಗಾರೆ ಮಿಕ್ಕಿದವ್ರು ಡಾಕ್ಟ್ರು, ಇಂಜಿನಿಯರು, ಡ್ಯಾನ್ಸರ್ಸು, ಎಲ್ಲಾ ಫೀಲ್ಡ್ ಅಲ್ಲೂ ಎಲ್ಲಾರು ಅಚೀವ್ ಮಾಡಿರ್ತಾರೆ. ಒಂದು ಡಾಗ್ ಬಿಸ್ನೆಸ್ ಅಲ್ಲಿ ನಾನು ಮಾಡಿರ್ಬೋದು, ಅದೇ ತರ ಈಗ ಒಂದು ಮೀಡಿಯಾ ಫೀಲ್ಡ್ ಅಲ್ಲಿ ಇರ್ಬೋದು, ಇನ್ನ ಎಷ್ಟೊಂದು ಫೀಲ್ಡ್ಗಳಿದೆ. ಈಗ ಅವರೆಲ್ಲ ದೇವರಲ್ಲ, ನಟರುಗಳು ಮಾತ್ರ ದೇವ್ರ, ಅವ್ರಿಗೇನು ತಲೆ ಮೇಲೆ 2 ಕೊಂಬಿರುತ್ತಾ, ಈ ಮೀನಿಂಗ್ ನಾನು ಮಾತಾಡಿರೋದು. ಯಾಕಂದ್ರೆ ಎಲ್ಲಾರು ಒಂದೊಂದು ಕಷ್ಟ ಬಿದ್ದೇ ಬಂದಿರ್ತಾರೆ ಕೆಳಗಡೆ. ಯಾರು ಬಂದು ಇದ್ದಕ್ಕಿದಂಗೆ ಆಗದೇ ಇಲ್ಲ. ಎಲ್ಲಾರು 35-40 ವರ್ಷದಿಂದಾನೇ ನಾನೂ ಬಂದಿರೋದು. ನಾನು ಬೀದಿಲಿ ಬುಟ್ಟಿಲ್ಲಲ್ಲ, ಸ್ಕೂಟ್ರಲ್ಲಿ ಬ್ಯಾಗ್ ಅಲ್ಲಿ ಇಟ್ಕೊಂಡು ನಾಯಿ ಮಾರ್ಕೊಂಡೆ ನಾನು ಬಂದಿರೋದು. ಅದು TVS 50 ಇಂದ ಸ್ಟಾರ್ಟ್ ಮಾಡಿದ್ದು. TVS 50, TVS XL ಇಂದ, ಆಮೇಲೆ ಬಜಾಜ್ ಸೂಪರ್, ಬಜಾಜ್ ಚೇತಕ್, ಆ ಥರ ಸ್ಕೂಟ್ರಲ್ಲಿ ನಾವು ಕಷ್ಟ ಬಿದ್ದೇ ಬಂದಿರೋದು. ಒಂದು ಹೆಸರು ತಗೋಬೇಕಂದ್ರೆ ಅವರು ಒಂದು ಅಚೀವ್ ಮಾಡಿದ್ರೇನೆ ಅದು ಅವ್ರ ಹೆಸರು ತಗೊಳಕ್ಕಾಗೋದು. ಅದು ವರ್ಲ್ಡ್ಗೆ ನಂಬರ್ 1 ತಗೋಬೇಕು ಅಂದ್ರೆ ಅದು ಎಲ್ಲದಕ್ಕಿಂತ ದೊಡ್ಡದು. ವರ್ಲ್ಡ್ಗೆ ನಂಬರ್ 1 ಅಚೀವ್ ಮಾಡೋದಿರುತ್ತಲ್ಲ, ಅಷ್ಟು ದೊಡ್ಡ ವಿಷಯ ಯಾವುದೂ ಇಲ್ಲ. ಆ ಕಾರಣ ಏನಂದ್ರೆ ಅಷ್ಟು ದೇಶದಲ್ಲಿ, ಅಷ್ಟು ನ್ಯೂಸ್ ಚಾನಲ್ ಅಲ್ಲಿ ನಂದು ಬಂದಿದೆ. ನಾನು ಏನೇ ಒಂದು ನಾಯಿ ತಗೊಂಡ್ರು, ಯಾರೋ ಒಬ್ರು NDTVಲಿ ಅಣ್ಣ 9 ವರ್ಷದಿಂದನೇ NDTVಲಿ ಬಂದಿದ್ದಾರೆ ಅಂತ ಹೇಳಿದ್ರು. ಆ ಟೈಮಲ್ಲಿ ನಾನು ಆ NDTV ಬಂದಿರೋ ಡೇಟ್ ಅಲ್ಲಿ 300 ಚಾನಲ್ ಅಲ್ಲಿ ಬಂದಿದ್ದೀನಿ.
ಅದನ್ನ ಇನ್ನೂ ಸರ್ಚ್ ಮಾಡಿ 1 CR ಡಾಗ್ ಅಂತ ಸರ್ಚ್ ಮಾಡಿ. ಆ ಟೈಮಲ್ಲೇ 300 ಚಾನಲ್ ಬಂದಿದ್ದೀನಿ. ಅದಾಗ್ತಿದ್ದಂಗೆ 10 CR ಡಾಗು, ಆಮೇಲೆ 8 CR ಡಾಗ್ ಥೆಫ್ಟ್ ಅಂತ ಹೊಡೀರಿ, ಒಂದೊಂದು 300, 100, 200 ಚಾನಲ್ ಆಗಿನ ಕಾಲದಲ್ಲೇ ಬಂದಿದ್ದೀನಿ. ನನಗೆ ಮೀಡಿಯಾದು ಈಗ ನಿಮ್ಗಳಿಗೆ ಕಾಣಿಸ್ತಿರ್ಬೋದು, ಆದರೆ ಸರ್ಚ್ ಮಾಡೋಕ್ಕೂ ಯಾರಿಗೂ ಏನೂ ಇದ್ದಿಲ್ಲ ಸರ್ಚ್ ಮಾಡೋಕ್ಕೆ. ಆದರೆ ಈಗ ನಿನ್ನೆ ಯಾರೋ ಒಬ್ಬ ಹಾಕಿದ್ದಾನೆ, ನಾನು ಈಗ ನಟರಿಗೆ ಈಗ ನಂಬರ್ 1 ಅಂತ ಹಾಕಿದ್ರೆ ಬರುತ್ತಾ, ನಂದು ನಂಬರ್ 1 ಅಂತ ವರ್ಡ್ಗೆ ಹಾಕಿದ್ರೆ ಬರುತ್ತೆ ಅಂತ ಅದ್ರನ್ನ ಸರ್ಚ್ ಮಾಡಿ ಅವರು ವಿಡಿಯೋ ಮಾಡಿ ಅದನ್ನ ಹಾಕಿದ್ದಾರೆ. ನನಗೆ ಹೆಮ್ಮೆ ಆಗುತ್ತೆ. ಆ ಥರ ಸರ್ಚ್ ಮಾಡಿ ನೀವು ನೋಡಿ. ಈಗ ನಾನು ಬಿಡೋದಿಲ್ಲ ಓಳು 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 ಅಂತಿರಲ್ಲ, ನೀವು ಅದನ್ನ ಸರ್ಚ್ ಮಾಡ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಹೇಳಿ ಹೌದು ಇದು ನಿಜನಾ ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಸರ್ ಮತ್ತೊಮ್ಮೆ ಇದನ್ನೇ ಕೇಳೋಣ ಅಂತ ಅನ್ಕೊಂಡೆ. ಆಕ್ಚುಲಿ ನೀವು ಒಂದು ಹೇಳಿದ್ರಿ, ಸೊ ಈಗ ಯಾರ್ಯಾರು ಕಮೆಂಟ್ಸ್ ಮಾಡ್ತಾರೋ ಅಥವಾ ಯಾರ್ಯಾರು ನೋಡ್ತಾ ಇರ್ತಾರೋ ಅವ್ರು ಇನ್ನೊಂದ್ಸಲ ಹೇಳ್ಬಿಡಿ. ಆಕ್ಚುಲಿ ಸತೀಶ್ ಅವರು ಸುಳ್ಳು ಹೇಳ್ತಾರ, ಬರೀ ಸುಳ್ಳು ಹೇಳ್ತಾರೆ, ಬರೀ ಸುಮ್ಮನೆ ಇಲ್ದೇ ಇರೋದು ಹೇಳ್ತಾರೆ, ನಮಗೆ ಗೊತ್ತಿಲ್ಲದಿರೋದೆಲ್ಲ ಹೇಳ್ತಾರೆ. ನಮಗೆ ನಾವೇನೋ ನೋಡಕ್ ಹೋಗ್ಲಿ ಇಂಟರ್ನ್ಯಾಷನಲ್ ನ್ಯೂಸ್ಗಳು ಅಲ್ಲೆಲ್ಲ ನಿಜವಾಗ್ಲೂ ಬಂದಿರ್ತಾರೆ ಇವರು ಅಂತ ಅನುಮಾನ ಇದೆ. ಬಟ್ ಈಗ ಏನೋ ಹೇಳಿದ್ರು, ಬಟ್ ನಿಜವಾಗ್ಲೂ ಸಿಗುತ್ತಾ ಸರ್ ಅದು ಹುಡುಕಿದ್ರೆ? ಇಂಟರ್ನ್ಯಾಷನಲ್ ನ್ಯೂಸ್ ಅಲ್ಲಿ ಒಂದು ನೈಟ್ ಅಲ್ಲಿ 125 ದೇಶ 5,000 ನ್ಯೂಸ್ ಚಾನಲ್ ಅಲ್ಲಿ ಬಂದಿದ್ದೀನಿ. ಅದು ಅಟ್ ಎ ಟೈಮ್ ಏನು ನಾನು ಫಾರಿನ್ ಹೋಗಿ ಇಂಟರ್ವ್ಯೂ ಕೊಟ್ಟಿಲ್ಲ, ಅವರೇ ನನ್ನ ಹತ್ರ ಬಂದು ಒಬ್ರೋ ಇಬ್ರೋ 3 ಜನ ಇಂಟರ್ವ್ಯೂ ಮಾಡಿ ಅವ್ರು ಹಾಕೊಂಡ ಮೇಲೆ ಆ ಸೋರ್ಸ್ ತಗೊಂಡು ಎಲ್ಲರೂ ಹಾಕೊಂಡಿರೋದು. ಅದನ್ನ ನಾನೊಂದು ಹೇಳ್ತೀನಿ ಏನಂತ ಸರ್ಚ್ ಮಾಡಬೇಕು ಅಂತ. 50 CR ಡಾಗ್ ಅಂತ ಅಷ್ಟೇ. ನನ್ನ ಹೆಸರು ಹಾಕ್ಬೇಡಿ, ನನ್ನ ನಾಯಿ ಹೆಸರು ಹಾಕ್ಬೇಡಿ, ಬೆಂಗಳೂರು ಅಂತನೂ ಹಾಕ್ಬೇಡಿ, ಇಂಡಿಯಾ ಅಂತನೂ ಹಾಕ್ಬೇಡಿ, ವರ್ಲ್ಡ್ ಅಂತನೂ ಹಾಕ್ಬೇಡಿ. ಬರೀ 50 CR ಡಾಗ್ ಅಂತ ಹಾಕಿ. ಅದು ಒಂದು ಲಿಂಕು ಎಷ್ಟೊಂದು ಲಿಂಕ್ ಬರುತ್ತೆ, ಅದ್ರಲ್ಲಿ ಕ್ಲಿಕ್ ಮಾಡ್ತಾ ಇರ್ರಿ, ಬರ್ತಾನೆ ಇರುತ್ತೆ. ನಾಳೆ ನಾಳಿದ್ದು ಆಚೆ ನಾಳಿದ್ದು ಅದರ ಅಪ್ಪ ತಾತವರೆಗೂ ಬರ್ತಾನೆ ಇರುತ್ತೆ. ಅದು ಒನ್ ನೈಟ್ ಅಲ್ಲಿ ಎಷ್ಟು ನ್ಯೂಸ್ ಚಾನಲ್ ಬಂದಿದೆ ಅಂತ ಒಂದ್ಸರಿ ನೀವು ಸರ್ಚ್ ಮಾಡಿದ್ಮೇಲೆ ಬರೀ ಅದ್ರ ರಿಲೇಟೆಡ್ ತೋರಿಸ್ತಾ ಇರುತ್ತೆ. ಅವಾಗ ನಾನೇ ಇರೋ ಸರ್, ನನ್ನ ಮುಖನೇ ನನ್ನಯೇ ಇರುತ್ತೆ. ಪದೇ ಪದೇ ನಿಮ್ಮನ್ನು ಕೇಳ್ತೀನಿ ಯಾಕಂದ್ರೆ ಎಷ್ಟೋ ಜನ ಕಮೆಂಟ್ಸ್ ಬರುತ್ತೆ, ನಾವು ಅವ್ರಿಗೆ ಸ್ಪಂದಿಸ್ಬೇಕಲ್ಲ. ಹೌದು, ಅದಕ್ಕೇನೆ ಅವ್ರಿಗೊಂದು ಕ್ಲಾರಿಟಿ. ನಾನು ಏನ್ ಹೇಳಿದೀನಿ ಎಲ್ಲ ನಿಜ ಸರ್. ಇವಾಗ ಒಂದು ನಾಯಿ ಅದು ರೇರ್ ಇದೆ, ಯುನಿಕ್ ಇದೆ, ವರ್ಲ್ಡ್ ಅಲ್ಲಿ ಯಾರ ಹತ್ರ ಇಲ್ದಿರೋದು ಇವನ ಹತ್ರ ಇದೆ ಅಂದ್ರೆ ತಾನೇ USA ಇಂದ ರಷ್ಯಾ ಇಂದೆಲ್ಲ ನನ್ನ ಹುಡ್ಕೊ ಬಂದು ಇಂಟರ್ವ್ಯೂ ಮಾಡ್ತಾರೆ. ಈಗ ನಾಯಿ ಬೆಲೆ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಿರೋರ್ಗೆ ಹೇಳಿದ್ರೆ ಇಲ್ಲಿ ಏನಂದ್ರೆ ಇಲ್ಲಿರೋರ್ದು ಎಲ್ಲ TV9 ಎಲ್ಲಾ ನ್ಯೂಸ್ ಅಲ್ಲೂ ಬಂದಿದೆ, ಇಲ್ಲೂ ತುಂಬಾ ಬಂದಿದೆ, ಇಂಡಿಯಾ ಒಳಗೂ ತುಂಬಾ ಬಂದಿದೆ. ನಾನು ಮಾತಾಡ್ತಾ ಇರೋದು ಇಂಡಿಯಾ ಬಿಟ್ಟು ಆಚೆದು. ಬರೀ 125 ದೇಶ 5,000 ನ್ಯೂಸ್ ಚಾನಲ್ ಬಂದು ಇಂಡಿಯಾ ಬಿಟ್ಟು ಆಚೆ ಅಂದ್ರೆ ಇಂಡಿಯಾ ಒಳಗಡೆ ಎಷ್ಟು ನ್ಯೂಸ್ ಚಾನಲ್ ಬಂದಿರ್ಬೋದು. ಆಮೇಲೆ ನಾನು ಎದೆ ಹೊಡ್ಕೊಂಡು ಎಲ್ಲ ಕಡೆನೂ ಹೇಳ್ತೀನಿ, ಚಾಲೆಂಜ್ ಮಾಡ್ತೀನಿ, ಯಾರ ಡೌಟ್ ಇದ್ರೆ ಬನ್ನಿ ಅಂತ. ಒಬ್ಬೊಬ್ರಿಗೂ ಅವ್ರು ಬಂದ್ರೆ, ನಾನು ಇವಾಗ TV9 ಅವರು ಲೇಡಿ ಇಂಟರ್ವ್ಯೂ ಮಾಡಿದವರು ನಂಗೆ ಡೌಟ್ ಇದೆ ಅಂದ್ರು, ಅವ್ರಿಗೆ ಕಳಿಸ್ತಾ ಇದ್ರೆ ಅವರು ಸಾಕಪ್ಪ ಸಾಕು ಅಂದ್ಬಿಟ್ರು. ಆ ಲೆವೆಲ್ಗೆ ಅವ್ರಿಗೆ ಕಳಿಸಿದ್ದೀನಿ. ಅಂದ್ರೆ 1000 ಚಾನಲ್ದು ಅವ್ರಿಗೆ ಲಿಂಕ್ ಕಳಿಸಿದ್ದೀನಿ. ಅವ್ರಿಗೆ ಫಸ್ಟ್ ಸ್ಕ್ರೀನ್ ಶಾಟ್ ತೋರಿಸ್ದೆ, ಅವ್ರು ನಂಬಲಿಲ್ಲ. ಕೊನೆಗೆ ಅದ್ರದ್ದು ಒರಿಜಿನಲ್ ಲಿಂಕ್ಗಳೆಲ್ಲ ನಂದು ಇನ್ನೊಂದು ನಂಬರ್ಗೆಲ್ಲ ಕಳಿಸಿ ಇಟ್ಕೊಂಡಿದ್ದೀನಿ. ಯಾವತ್ತು ಬಂದಿರುತ್ತೆ ಅದನ್ನೆಲ್ಲ ಹಂಗೇ ಕಳಿಸ್ತಾ ಇದ್ದೀನಿ. ಅವ್ರದ್ದು ಬೆಳಿಗ್ಗೆ 6:30 ಫ್ರೀ ಇರ್ತೀನಿ ನಾನು, ಅವಾಗ ಕಳಿಸಿದ್ದು. ಅವರು ಮಲ್ಕೊಂಡಿದ್ರೆ ಟಕ 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 ಅಂತ ಬರ್ತಾನೆ ಇತ್ತಂತೆ. ಅವಾಗ ನಂಬಿದ್ದೀನಿ ಅಂತ ಫೋನ್ ಮಾಡಿ ಹೇಳಿ. ಸರ್ ನಿಜವಾಗ್ಲೂ ಇಷ್ಟೆಲ್ಲ ಹೇಳಿದ್ಮೇಲೆ ನನಗೂ ಕ್ಯೂರಿಯಸ್